ಹೀಗೆ ಝೂನಲ್ಲಿ ನೋಡ್ತಾ ನೋಡ್ತಾ ಇದೊಂದು ಕರಡಿನ ಆಕ್ಚುಲಿ ಹೊರಗಡೆನೆ ಬಿಟ್ಟಿದ್ದಾರೆ. ಸೊ ಇಲ್ಲಿ ಝೂ ಒಳಗಡೆನೆ ಟ್ರೈನ್ ಸ್ಟೇಷನ್ ಇದೆ. ಒಂದಂತೂ ಡ್ಯಾನ್ಸ್ ಮಾಡ್ತಾ ಇದೆ. ಒಂದೆರಡು ಕರಡಿ ಇದೆ. ಒಂಥರ ಚೆನ್ನಾಗಿದೆ. ತುಂಬಾ ಜನ ಇದ್ದಾರೆ, ತುಂಬಾ ಜನ ಬರ್ತಾ ಇದ್ದಾರೆ. ಫಸ್ಟ್ ನಾವು ಇವಾಗ ಇಲ್ಲಿಗೆ ರೀಚ್ ಆಗಿದ್ದೇವೆ. ಫಾರ್ಮಸ್ ಅನ್ಸೆರೋ ಅಂತ ಇಲ್ಲಿ ಹೆಸರು. ಹೆಂಗ್ ಬಿಸಾಕಿದ್ರು ಕ್ಯಾಚ್ ಹಿಡಿತಾ ಇದೆ. ಎಕ್ಸಿಟ್. ಹಲೋ ನಮಸ್ತೆ. ಸುವಿಸ್ ವರ್ಲ್ಡ್ ನೋಡ್ತಾ ಇರುವಂತಹ ಎಲ್ರಿಗೂ ಸ್ವಾಗತ. ನಾನಿವತ್ತು ಒಂದು ಹೊಸ ದೇಶದಿಂದ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ನೋಡ್ಬೋದು ನನ್ನ ಸರೌಂಡಿಂಗ್ಸ್ ಹೆಂಗಿದೆ ಅಂತ, ಹೆಂಗ್ ಕಾಣಿಸ್ತಾ ಇದೆ ಅಂತ. ಸೊ ಜಾಸ್ತಿ ಏನು ಡಿಫ್ರೆನ್ಸ್ ಕಾಣಿಸ್ತಿಲ್ಲ. ನಮ್ಮ ದೇಶದಲ್ಲಿ ಹೆಂಗಿದೆಯೋ ಕಟ್ಟಡಗಳು ಹಂಗೆ ಕಾಣಿಸ್ತಾ ಇದೆ. ಬಟ್ ನಾನಿರುವಂತದ್ದು ಇವತ್ತು ತೈವಾನ್ ನಲ್ಲಿ. ಸೊ ತೈವಾನ್ಗೆ ಬಂದಿದ್ದೇನೆ. ಸಿಟಿನ ಎಕ್ಸ್ಪ್ಲೋರ್ ಮಾಡುವಂತ ಪ್ಲಾನ್ ಕೂಡ ಇದೆ. ಸಿಟಿ ಹೇಗಿದೆ, ಇಲ್ಲಿ ಪ್ಲೇಸಸ್ ಹೇಗಿದೆ ಎಲ್ಲಾನು ಕೂಡ ತೋರಿಸ್ತೇನೆ. ಈಗ ನಾವು ಮೆಟ್ರೋ ಸ್ಟೇಷನ್ ಹೋಗ್ತಾ ಇದ್ದೇವೆ ಪಾಸ್ ತಗೊಳ್ಳೋದಕ್ಕೆ. ನಮ್ಮ ಹೋಟೆಲಿಂದ ಮುಂದಕ್ಕೆ ಒಂದು ಸ್ವಲ್ಪ ನಡ್ಕೊಂಡು ಬಂದ್ರೆ ಮೆಟ್ರೋ ಸ್ಟೇಷನ್ ಇದೆ ಅಂತ ಹೇಳಿದ್ರು ಅಲ್ಲಿ ಕೇಳುವಾಗ. ಸೊ ಮೆಟ್ರೋ ಸ್ಟೇಷನ್ ಹುಡ್ಕೊಂಡು ಬಂದಿದ್ದೇವೆ. ಆಕ್ಚುಲಿ ಅಲ್ಲಿ ಪಾಸ್ಗೆ ಎನ್ಕ್ವೈರಿ ಮಾಡ್ಬೇಕಾಗುತ್ತೆ. ಇವಾಗ ಎಂಟ್ರಿ ಆಗ್ತಾ ಇದೀವಿ ನಾವು. ಮೆಟ್ರೋಗೆ ಎಂಟ್ರಿ ಆಗ್ಬೇಕು. ಸೊ ಮೆಟ್ರೋ ಸ್ಟೇಷನ್ ಹೆಂಗಿದೆ ನೋಡಿ. ಮೆಟ್ರೋ ಕಾರ್ಡ್ ತಗೊಂಡಿದ್ದಾರೆ. ಸೊ $700 ಆಯ್ತು. ಇವಾಗ ಮೆಟ್ರೋ ಬಂತು. ನಾವು ಇವಾಗ ತಾಯ್ಪೆ ಝೂ ಆ ಕಡೆ ರೂಟ್ನ ಇಟ್ಕೋಬೇಕು. ತಾಯ್ಪೆ ಮೆಟ್ರೋ ಸ್ಟೇಷನ್ ಇಂದ ಇಳಿದ ಕೂಡಲೇ ಒಂದು 240 ಮೀಟರ್ ಅಲ್ಲಿ ಈ ತಾಯ್ಪೆ ಝೂ ಇದೆ. ಸೊ ಇವಾಗ ನಾವು ಅಲ್ಲಿ ಹೋಗ್ತಾ ಇದ್ದೇವೆ. ನಾವು ಈಗಾಗಲೇ ಝೂನ ಎಂಟ್ರೆನ್ಸ್ ಅನ್ನ ರೀಚ್ ಆಗಿದ್ದೇವೆ. ಒಂಥರ ಚೆನ್ನಾಗಿದೆ. ತುಂಬಾ ಜನ ಇದ್ದಾರೆ, ತುಂಬಾ ಜನ ಬರ್ತಾ ಇದ್ದಾರೆ ನೋಡೋದಕ್ಕೆ. ಸೊ ಅಂಡ್ ಇಲ್ಲಿ ಟಿಕೆಟಿಂಗ್ ಕೌಂಟರ್ ಕೂಡ ಇದೆ. Select payment method. Please place your credit card in the credit card dispensers. 5 minutes later. ನಾವು ಈಗಾಗಲೇ ಝೂಗೆ ಎಂಟ್ರಿ ಕೊಟ್ಟಿದ್ದೇವೆ. ಸೊ ಟಿಕೆಟ್ ತಗೊಂಡಿದ್ದೇವೆ. ಅಂಡ್ ಈ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು $100 ಆಗೋಯ್ತು. ಇವಾಗ ನೋಡ್ಬೇಕು. ಮ್ಯಾಪ್ ಕೂಡ ತಗೊಂಡಿದ್ದೇವೆ. ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದೇನೆ. ಅಂಡ್ ಈ ಮ್ಯಾಪ್ ಕೂಡ ತಗೊಂಡಿದ್ದೇವೆ. ಇದ್ರಲ್ಲಿ ಇವಾಗ ನೋಡ್ಬಿಟ್ಟು ಯಾವ ಪ್ಲೇಸ್ಗೆ ಹೋಗ್ಬೇಕು, ಯಾವ ಪ್ರಾಣಿನ ನೋಡ್ಬೇಕು ಅದನ್ನ ಪ್ರಿಯೋರಿಟೈಸ್ ಮಾಡ್ಬಿಟ್ಟು ಆಮೇಲೆ 1 by 1 ನೋಡ್ತಾ ಹೋಗ್ತೇವೆ. ಫಸ್ಟ್ ನಾವು ಇವಾಗ ಇಲ್ಲಿಗೆ ರೀಚ್ ಆಗಿದ್ದೇವೆ. ಸೊ ಫಾರ್ಮಸ್ ಅನ್ಸೆರೋ ನೋಡ್ಬೋದು ನೀವು. ಫಾರ್ಮಸ್ ಅನ್ಸೆರೋ ಅಂತ ಇಲ್ಲಿ ಹೆಸರು. ಹೀಗೆ ಝೂನಲ್ಲಿ ನೋಡ್ತಾ ನೋಡ್ತಾ ಇದೊಂದು ಕರಡಿನ ಆಕ್ಚುಲಿ ಹೊರಗಡೆನೆ ಬಿಟ್ಟಿದ್ದಾರೆ. ಅದನ್ನು ತೋರಿಸ್ತೇನೆ. ಒಂದೆರಡು ಕರಡಿ ಇದೆ. ಒಂದಿಲ್ಲಿ ಮರದ ಮೇಲೆ ಕಾಣಿಸ್ತಾ ಇದೆ, ಆಮೇಲೆ ಅಲ್ಲೊಂದು ಕಾಣಿಸ್ತಾ ಇದೆ. ಅದ್ರ ಪಕ್ಕನೂ ಒಬ್ರು ಇದ್ರು, ಅವರು ಬ್ಲ್ಯಾಕ್ ಹಾಕಿದ್ದಾರೆ. ನನ್ನೇ ನೋಡಿದ್ರು, ಅವರು ಕರಡಿ ಅಂತ ಅನ್ಕೊಂಡ್ರು ಅಂತ. ಇದ್ರೊಳಗಡೆ 2 ಜಾತಿಯ ಕ್ಯಾಟ್ ಇದೆ ಅಂತ ಅಲ್ಲಿ ಬೋರ್ಡ್ ಇದೆ. ಬಟ್ ಎಲ್ಲೂ ಕಾಣಿಸ್ತಾ ಇಲ್ಲ. ನಮ್ಮ ಊರಲ್ಲಿ ಇರೋ ತರ ಪತ್ರೊಡೆ ಎಲೆಗಳು, ದೊಡ್ಡ ದೊಡ್ಡ ಎಲೆಗಳಿದೆ.
ಅದು ಮಾತ್ರ ಕಾಣಿಸ್ತಾ ಇದೆ. ಇದು ಎಲ್ಲಿ ಅಡಗಿ ಕೂತಿದೆ ಅಂತಾನೆ ಗೊತ್ತಿಲ್ಲ. $100 ಕೊಟ್ಟು ಝೂ ಒಳಗಡೆ ಬಂದಿದ್ದೇವೆ. ಸದ್ಯಕ್ಕೆ ಏನು ಕಾಣಿಸ್ತಾ ಇಲ್ಲ. ಅಟ್ಲೀಸ್ಟ್ ಇಲ್ಲೊಂದು ಬಟರ್ಫ್ಲೈ ಇದೆ, ಅದಾದ್ರೂ ನೋಡೋಣ. ಇಲ್ಲೊಬ್ರು ಫೋಟೋಗ್ರಾಫರ್ ಅವಾಗಿಂದ ಕಾಯ್ತಾ ಇದ್ದಾರೆ. ಸೊ ಅಲ್ಲಿ ಕ್ಯಾಟ್ ಇದೆ ಅಲ್ವಾ, ಅದ್ರಿಗೆ ಫೋಟೋ ತೆಗಿಬೇಕಂತ. ಬಟ್ ಅದು ಯಾರಿಗೂ ಕಾಣಿಸ್ತಾ ಇಲ್ಲ, ಹೊರಗಡೆನೂ ಬರ್ತಾ ಇಲ್ಲ. ಪ್ರಾಣಿಗಳನ್ನು ನೋಡಕ್ ಬಂದು ಪ್ರಾಣಿಗೆ ನೋಡಕ್ ಸಿಗದೆ ಇದ್ರೆ ಹೆಂಗಾಗುತ್ತಲ್ಲ. ಇಲ್ಲಿ ಲೆಪರ್ಡ್ ಇದೆ ಅನ್ಸುತ್ತೆ, ಬಟ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಫೋಟೋ ಹಾಕಿದ್ದಾರೆ ಕಂಪೇರ್ ಮಾಡಿಬಿಟ್ಟು ಡೊಮೆಸ್ಟಿಕ್ ಕ್ಯಾಟ್ಗೆ. ಅಲ್ಲೊಂದು ಗುಹೆ ಇದೆ, ಗುಹೆ ಒಳಗಡೆ ಏನಾದ್ರು ಇದೆಯಾ ಹೇಳಕ್ಕಾಗಲ್ಲ. ತಪಸ್ಸಿಗೆ ಏನಾದ್ರು ಕೂತಿದ್ರೆ. ಫೈನಲಿ ಕ್ಯಾಟ್ ಕಾಣಿಸ್ತು. ನಿಮ್ಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ, ಝೂಮ್ ಮಾಡ್ಬಿಟ್ಟು ತೋರಿಸ್ತಾನೆ. ಇಲ್ಲಿದೆ ನೋಡಿ. ಸೊ ಆಗ ನಾನು ಬರ್ಬೇಕಾದ್ರೆ ಫಾರ್ಮಸನ್ ಸೆರೋ ಅಂತ ಹೇಳಿದೆ. ಮೋಸ್ಟ್ಲಿ ಅದು ಫಾರ್ಮಸನ್ ಸೆರೋ ಅಲ್ಲ. ಇಲ್ಲಿದೆ ನೋಡಿ, ಇಲ್ಲಿ ಬರ್ತಾ ಇದೆ. ಅಥವಾ ಅಲ್ಲಿದ್ದು ಇಲ್ಲಿದ್ದು ಸೇಮ್ ಆಗುತ್ತಿಲ್ಲ. ಅಲ್ಲಿ ಬಿತ್ಕೊಂಡಿತ್ತು, ಮಲ್ಕೊಂಡಿತ್ತು, ಗೊತ್ತಾಗ್ತಿರ್ಲಿಲ್ಲ. ಅದು ಸೈಜ್ ಸ್ವಲ್ಪ ಚಿಕ್ಕದೇ ಇತ್ತು, ಬಟ್ ಇಲ್ಲಿ ದೊಡ್ಡದಿದೆ. ಹಾಗೆ ಇನ್ನೊಂದು ಇಲ್ಲಿ ಮೇಲೆ ಕೂತಿದೆ, ಕಾಣಿಸ್ತಾ ಗೊತ್ತಿಲ್ಲ. ಮರದ ಮೇಲೆ ಕೂಡ ಒಂದು ಸ್ವಲ್ಪ ಇದ್ದಾವೆ. ವಾವ್, ಗ್ರೇಟ್ ಕ್ಯಾಚ್. ಸಕ್ಕದಾಗಿ ಟ್ರೈನಿಂಗ್ ಮಾಡಿದ್ದಾರೆ. ಹೆಂಗ್ ಬಿಸಾಕಿದ್ರು ಕ್ಯಾಚ್ ಹಿಡಿತಾ ಇದೆ. ಕಾರ್ನ್, ಕ್ಯಾರೆಟ್ ಹೀಗೆ ವೆಜ್ಜಿಸ್ ಹಾಕ್ತಾ ಇದ್ದಾರೆ. कैच ड्रॉप हो गया. फिर से फेंक रहा. 5 minutes later. ನಾನು ಇವಾಗ ರೆಸ್ಟ್ ರೂಮಿಗೆ ಬಂದಿದ್ದೀನಿ. ಅಲ್ಲೂ ಕೂಡ ನೋಡಿ ಇನ್ಫಾರ್ಮೇಶನ್ ಬೋರ್ಡ್ಸ್ ಹಾಕಿದ್ದಾರೆ. ಅಲ್ಲೂ ಕೂಡ ಪ್ರಾಣಿಗಳ ಮಲ ಅಂದ್ರೆ ಮೋಷನ್ ಹೆಂಗಿರುತ್ತೆ ಅದನ್ನ ಅವರು ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಎಲ್ಲೋದ್ರೂ ಕೂಡ ಇನ್ಫಾರ್ಮೇಶನ್ ಸಿಗ್ಬೇಕು ಅನ್ನುವಂತ ಒಂದು ಉದ್ದೇಶ ಇರ್ಬೋದು. ಈಗಾಗಲೇ 4 o'clock ಆಗೋಯ್ತು. ಸೊ ಝೂ ಕ್ಲೋಸ್ ಆಗೋದು 5 o'clockಗೆ. ಇನ್ನು 1 ಗಂಟೆ ಟೈಮ್ ಇದೆ. ನಾವು ಇವಾಗ ಕವರ್ ಮಾಡಿರುವಂತದ್ದು ಒಂದು ಚಿಕ್ಕ ಪಾರ್ಟ್ ಅಷ್ಟೇ, ಚಿಕ್ಕ ಪೋರ್ಷನ್ ಅಷ್ಟೇ ಝೂ ಅಲ್ಲಿ. ಅಂಡ್ ಇನ್ನ ತುಂಬಾ ಇದೆ. ಇಲ್ಲಿ ಝೂ ಒಳಗಡೆ ಟ್ರೈನ್ ಸ್ಟೇಷನ್ ಇದೆ, ಶಟಲ್ ಟ್ರೈನ್. ಸೊ ಝೂ ಎಷ್ಟು ದೊಡ್ಡದಿದೆ ಅಂತ ಹೇಳಿದ್ರೆ ಈ ಶಟಲ್ನ ಯೂಸ್ ಮಾಡಿಬಿಟ್ಟು ಆ ಕಡೆ ಈ ಕಡೆ ಸುತ್ತಾಡುವ ಹಾಗೆ ಮಾಡಿದ್ದಾರೆ. ಮೇಲೆ ಟ್ರೈನ್ ನೋಡ್ಬೋದು, ಶಟಲ್ ಟ್ರೈನ್. ಇವಾಗ ನಾವು ಆನೆಗಳನ್ನ ನೋಡೋದಕ್ಕೆ ಬಂದಿದ್ದೇವೆ. ಸೊ ಇಲ್ಲಿನ ಆನೆಗಳು ಹೇಗಿದೆ ಅಂತ ನೋಡೋಣ. ಇಲ್ಲಿ ವೆಂಡಿಂಗ್ ಮಿಷಿನ್ ಕೂಡ ಇದೆ. ಸೊ ಏನಾದ್ರು ಹಸುವಾದ್ರೆ ಬಾಯಾರಿಕೆ ಆದ್ರೆ ತಗೊಂಡು ತಿನ್ಬಹುದು, ಕುಡಿಬಹುದು. ಫೈನಲಿ ಎಲಿಫೆಂಟ್ ಇರೋ ಕಡೆ ನಾವು ರೀಚ್ ಆಗಿದ್ದೇವೆ.
ಓ, ಎರಡಿದೆ. ಒಂದಂತೂ ಡ್ಯಾನ್ಸ್ ಮಾಡ್ತಾ ಇದೆ. ಝೂವಿಂದ ಕೆಳಗಡೆ ಎಕ್ಸಿಟ್ ಕಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇದನ್ನ ತುಂಬ ಆ್ಯನಿಮಲ್ಸ್ ನೋಡೋದಿತ್ತು, ಬಟ್ ಟೈಮ್ ಸಾಕಾಗಿಲ್ಲ. 5 o'clock ಶಾರ್ಪ್ 5 o'clockಗೆ ಅದನ್ನು ಮೋಸ್ಟ್ಲಿ ಕೇಜಿಗೆ ಹಾಕ್ತಾರೆ. ಸೊ ವೈಲ್ಡ್ ಆ್ಯನಿಮಲ್ಸ್ನ, ಹಾಗೆ ಸ್ವಲ್ಪ ಆ್ಯನಿಮಲ್ಸ್ ನೋಡೋಕ್ಕಾಗಿಲ್ಲ. ಕ್ಲೀನಿಂಗಿಗೆ ಇದಕ್ಕೆಲ್ಲ ಮೇಂಟೆನೆನ್ಸ್ ಬರ್ತಾರೆ. ಸೊ ಇವಾಗ ಕೆಳಗಡೆ ಹೋಗ್ತಾ ಇದ್ದೇವೆ ಎಕ್ಸಿಟ್ ಕಡೆ. ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ನಿಮ್ಗೆ ಇಷ್ಟ ಆದರೆ ಇದನ್ನು ಎಲ್ಲರ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತದೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.